ಪಿತಾಮಹ ಭೀಷ್ಮಂ ನಮೋ ನಮಃ. ಮಂಗಳವಾಗಲಿ ಮೇಲೆ ಕೇಳು. ಕುರು ಪಾಂಡವರಿಗೆ ಸಮಾನವಾಗಿ ಶಸ್ತ್ರಾಸ್ತ್ರಗಳ ವಿದ್ಯಾಭ್ಯಾಸವನ್ನು ಕಲಿಸಿ ಕುರುವಂಶವನ್ನೇ ಉನ್ನತ ಶಿಖರಕ್ಕೇರಿಸಿದ ಗುರುದೇವೋತ್ತಮ ನಮೋ ನಮಃ. ಓಹೋ, ಗೋಮಾತೆಯ ಕ್ಷೀರ ಗೋಪಾಲಕನಿಗೆ ಅತಿಸಾರ. ವಿದುರ ಚಿಕ್ಕಪ್ಪ ಕುಶಲವೋ? ಧಮನಿಗಳಲ್ಲಿ ಒಂದೇ ಪವಿತ್ರವಾದ ಕುರು ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವ ನನ್ನ ಪ್ರಿಯ ಸಹೋದರ ಎದುರಿಗೆ ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಸಿಗಿಯದಂತೆ ಸದಾ ಸಿದ್ಧನಿರುವ ಮಿತ್ರ ಸಿಂಧೂರಾಜ ದುರ್ಯೋಧನ. ಅಪೂರ್ವ ಬಿಲ್ಲಾಳು, ಕೆಚ್ಚದೆಯ ಕಟ್ಟಾಳು, ಈ ಕೌರವನ ಕಣ್ಮಣಿ ಮಿತ್ರ ರಾಜೇಂದ್ರ. ರಾಧೇಯ. ಇನ್ನು ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜಾಗರೂಕನಾಗದೆ ಅನುಪಮ ರಾಜಭಕ್ತಿ, ಅಪ್ರತಿಮ ಶಕ್ತಿ ತೋರಿ ಕೃಷ್ಣನ ತಂತ್ರಕ್ಕೆ ಪ್ರತಿತಂತ್ರವನ್ನು ರೂಪಿಸುತ್ತಾ ನನಗೆ ಮಾರ್ಗದರ್ಶಕವನ್ನು ನೀಡುವ ನನ್ನ ಮಾರ್ಗದರ್ಶಕ ಮಾವ ಶಕುನಿ. ಇನ್ನು ಸರ್ಪಲಾಂಛನದ ಸಪ್ತ ಹೆಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಓರ್ಖರವ ಬಿರುಗಾಳಿಗೆ ಹೆಚ್ಚದೆ ಧರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತಾ ಕನಕ ರಕ್ತ ಸೋಪಾನಗಳಿಂದೊಳಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಛೇಂಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನೇ ಕಟ್ಟಿರಲಿಲ್ಲವಲ್ಲ. ಧೀರ ವೀರ ಈ ಹಸ್ತಿನಾಪುರದೇಶ್ವರ ಹಸ್ತಿನಾವತಿಯನ್ನು ದೊರಕಿಸಿಕೊಟ್ಟ ಜನ್ಮದಾತೆ ಶರಣು ತಾಯೇ ಶರಣು. ಸಾವಿರಾರು ಮಕುಟ ಮರ್ದನಗಳ ಕುತ್ತಿಗೆಯನ್ನು ಕಿತ್ತಗೆಯಲೆಂದೇ ಸದಾ ಸಿದ್ಧನಿರುವ ಈ ದಕ್ಷ ದುರ್ಯೋಧನ ಭೂಪಾಲಕನು ಮಂಡಿಸುವ ಮಹಾಪೀಠ. ಸಹೋದರ ದುಶ್ಯಾಸನ, ಸಿಂಧುರಾಜ, ದುರ್ಯೋಧನ, ಮಿತ್ರ ಕರ್ಣ, ರಾಜೇಂದ್ರ, ಮಾವ ಶಕುನಿ, ಇವರುಗಳಿಂದ ಕೂಡಿದ ವೈಭವ 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 ವೈಭವ. ಉರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ. ಉರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ.
ಬಲ ಸಂಪನ್ನ ಈ ಮಣಿಮಗುಡ ಮರ್ಥನೆಗೆ ಗುರೋಧರ ನಿಪುಣ ನಿಜರೇ ಧನಿಗೆ ದಾನಗೈದ ಕಂದ ಸಹೋದರ ದುಶ್ಯಾಸನಾದಿಗಳಿರಲ್ ಎಡೆಯಿಹರೆ ಎನಗೆ ಸುರಸಿಂಧು ತನಯ ಗುರುವಂಶ ವಿನಯ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳುತ್ತಿರೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳುತ್ತಿರೆ ಸಾಟಿಗಿರುವರೆ ನನಗೆ ಸರಿ ಸಾಟಿಗಿರುವರೆ ಬೇಳ್ ಭೀಷ್ಮ ಗುರುದೋಣಾದಿಗಳಿಗಲು ಶೌರ್ಯದಿ ಗಣದೊಳು ರಿಪುಗಳ ವಧಿಸದೆ ಬಿಡಿವೆ ಭೀಷ್ಮ ಗುರುದೋಣಾದಿಗಳಿಗಲು ಶೌರ್ಯದಿ ಗಣದೊಳು ರಿಪುಗಳ ವಧಿಸದೆ ಬಿಡಿವೆ ಈ ಮಾವಶಕುನಿ ಸಲಹೆ ನೀಡದಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಈ ಮಾವಶಕುನಿ ಸಲಹೆ ನೀಡದಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಅರುಗದು ಶಾಸನ್ ಅವರನ್ನು ವಧಿಸುತ್ತಿರುವನೇ ಅರುಗದು ಶಾಸನ್ ಅವರನ್ನು ವಧಿಸುತ್ತಿರುವನೇ ಈಗಿರುವಲ್ಲಿ ಸಾಟಿಗಿರುವರೆಗಿನ್ ನನಗೆ ಸರಿ ಸಾಟಿಗಿರುವರೆ ಸಾಟಿಗಿರುವರೆಗಿನ್ ನನಗೆ ಸರಿ ಸಾಟಿಗಿರುವರೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳುತ್ತಿರೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳುತ್ತಿರೆ ಸಾಟಿಗಿರುವರೆ ನನಗೆ ಸರಿ ಸಾಟಿಗಿರುವರೆ ಪಿತಾಮಹ ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ದೂತನಾಗಿ ಕೃಷ್ಣನನ್ನು ಕಳುಹಿಸುತ್ತಿರುವರಂತೆ. ನೋಡಿದಿರಾ ತಾತ, ಅರಣ್ಯವಾಸಿಗಳ ಅಟ್ಟಹಾಸ ಎಷ್ಟರ ಮಟ್ಟಿಗಿರುವುದೆಂಬುದನ್ನ. ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾಗಿರುವ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು, ಇಲ್ಲದೆ ಹೋದರೆ ಯುದ್ಧವೂ ಸಿದ್ಧವಲ್ಲವೇ? ಯುದ್ಧ ಈರನು ಕನಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಈರನು ಕನಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ನಿರುತವು ಧರೆಯಲ್ಲಿ ಸುಖದಲ್ಲಿ ಬಾಳ್ವೆ 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 ಫಲನೆ ಮೆರವೆ ಸುಖದಿ ನರೆಯೋಳ್ ಫಲ ಬಳಿರೆ ಬಲು ಸಾಹಸದಿಂದ ಫಲನೆ ಮೆರವೆ ಸುಖದಿ ಭೀಷ್ಮ ದ್ರೋಣ ಪ್ರವಿಸುತ್ತ ಕಂಡ ಭೀಷ್ಮ ದ್ರೋಣ ಕುರುಪಿತು ಸಹಜ ಕಲ್ಕತ್ತು ಶಾಸನ ಶಕುನಿಗಳಿಗಲು ಕಲ್ಲದು ಶಾಸನ ಶಕುನಿಗಳು
ಗಳಿವರು ಬೆಂಬಲವೆಮಗಿನ ಧರೆಯಲ್ಲಿ ನಾತು ಬೆಂಬಲವೆಮಗಿನ ಧರೆಯಲ್ಲಿ ನಾತು ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ 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 ಸಾರಿ ಭುಜಬಲ ಪರಾಕ್ರಮ ತೋರಿ ಘನಯುತ ಬಲವನ್ನು ಮೀರಿ ಹಠ ಮಾಡಿ ಸಾರಿ ಭುಜಬಲ ಪರಾಕ್ರಮ ತೋರಿ ಘನಯುತ ಬಲವನ್ನು ಮೀರಿ ಹಠ ಮಾಡಿ ಹರಿಗಳ ದಳಗಳ ಶಿರ ಕಡಿದಿಡುವೆ 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 ಸಾರಿ ಭುಜ ಬಲ ಪರಾಕ್ರಮ ತೋರಿ ಘನಯುತ ಬಲವನ್ನು ಮೀರಿ ಹಠ ಮಾಡಿ ಹರಿಗಳ ದಳಗಳ ಶಿರ ಕಡಿದಿಡುವೆ ಹರಿಗಳ ದಳಗಳ ಶಿರ ಕಡಿದಿಡುವೆ ಬಲರೆ ಮೆರವೆ ಸುಗತಿ ಇದರ ಬಲ ಬಡಿರ ಬಲು ಸಾಹಸದಿಂದ ಬಲರೆ ಮೆರವೆ ಸುಗತಿ ಬಲರೆ ಯುದ್ಧವೇ ತಾತ ಯುದ್ಧ ಯುದ್ಧವೇನು ಅಗ್ನಿಯೊಂದಿಗೆ ಅರಗಿನ ಬೊಂಬೆ ಆಟವಲ್ಲ ಆಡವಿಯ ಪುಲಿಯೊಂದಿಗೆ ಅರಗಿಳಿಯ ಆರಾಟವೂ ಅದಲ್ಲ ತಾತ ಬೀದಿಯನ್ನು ಕೆಣಕಿ ಉಳಿದರೂ ಉಳಿಯಬಹುದು ಈ ದುರ್ಯೋಧನನ್ನು ಕೆಣಕಿದವರ ಗತಿ ಮರಣದಲ್ಲೇ ಮುಕ್ತಾಯ ತಾತ ಅದು ಅಲ್ಲದೆ ನನ್ನ ಬಳಿಯಲ್ಲಿ 11 ಅಕ್ಷೋಹಿಣಿ ಸೈನ್ಯವಿರುವುದು ಅದರ ಹಿಡಿತಕ್ಕೆ ಆ ಪಾಂಡವರೇನಾದರೂ ಸಿಕ್ಕಿದ್ದೆ ಆದರೆ ಮೋದಿಸಿದ ಆನೆಯ ಕಾಲಿಗೆ ಬಾಳೆಹಣ್ಣು ಸಿಕ್ಕಿದಂತೆ ಗೊತ್ತಾಗಿ ಹೋಗಲು ತಾತ ಬಿಡಿ ಅದರ ಚಿಂತೆಯಲ್ಲ ಸಹೋದರ ದುಶ್ಯಾಸನ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ಅಂಗರಾಜನಾದ ಕರ್ಣನಿಲ್ಲವೇ ಅಗ್ರಜ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣ ಮುಂದೆ ಬೆಳೆದ ನಮಗೆ ಏಕೆ ಅದರ ಚಿಂತೆ ಮಿತ್ರ? ಏನು ಪುರುಷೋತ್ತಮ? ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಅವರು ಎಲ್ಲಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವರ ಹುಟ್ಟು ಗುಣಕ್ಕನುಸಾರವಾಗಿ ಈ ವಿದುರನ ಮುರುಕು ಜೋಪುಡಿಯನ್ನು ಆಶ್ರಯಿಸಿದನು ಪುರುಷನಂತೆ ಪುರುಷೋತ್ತಮನಂತೆ. ಏಕೆ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಅಲ್ಲಿಗವಾದರೂ ಹೋಗಬಹುದಾಗಿತ್ತು. ಎಷ್ಟೇ ಆದರೂ ನಲ್ಲೆಯರನ್ನಲ್ಲ, ಸ್ವಲ್ಪವೂ ತಿಳಿವಳಿಕೆ ಇಲ್ಲ. ಸಿಹೋದನ, ಶ್ರೀಕೃಷ್ಣ ಪರಮಾತ್ಮನು ದೂತನಾಗಿ ಬರುತ್ತಿರೋನಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರ ಬರುತ್ತಿಲ್ಲ. ನಿಧಾನವಾಗಿ ಆಲೋಚಿಸಿ ನೋಡು. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸುಖವಾಗಿ ಬಾಳು. ಇದೇ ನನ್ನ ಅಭಿಪ್ರಾಯ. ಪಾಂಡವರಿಗೆ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನ ಸಾರ್ವಭೌಮನಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸುಮ್ಮನೆ ಕುಳಿತುಕೋ. ಸಿಹೋದನ, ನಿನಗೆ ನ್ಯಾಯವೂ ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದರಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ. ಚಿಕ್ಕಪ್ಪ, ಸದರದಿರಲೋ ವಿದುರ ಸದರದಿ, ದುಡುಕಿ ಸದರದಿರಲೋ ವಿದುರ ಸದರದಿ. ಸದರದಿರಲೋ ವಿದುರ ಸದರದಿ, ದುಡುಕಿ ಸದರದಿರಲೋ ವಿದುರ ಸದರದಿ. ತಿಳಿದು ಈ ಗೌರವನ ಈ ಗೌರವನ್ ನುಡಿವೆಯ
ಗೊಡೆ ಎರೆದು ಕೊಲ್ವೆನಿ ಖಡ್ಗದಲ್ಲಿ ದುಡಿಮೆಯ ಗೊಡೆ ಎರೆದು ಕೊಲ್ವೆನಿ ಖಡ್ಗದಲ್ಲಿ ಒದರದಿರಲು ಇದು ರಸದರದಿ ದುಡುಕಿ ಒದರದಿರಲು ಇದು ರಸದರದಿ ತಪ್ಪಲಿಯ ಮಗ ನೀನು ಪರದೇಶಿ ತಪ್ಪಲಿಯ ಗರ್ಭವನ್ನು ಭೇದಿಸುವ ತೆರದಿ ತಪ್ಪಲಿಯ ಮಗ ನೀನು ಪರದೇಶಿ ತಪ್ಪಲಿಯ ಗರ್ವವನ್ನು ಭೇದಿಸುವ ತೆರದಿ ಕಡುಬೈರಿ ಪೌಂಡವರ ಪರವಹಿಸಿ ಛಲದಂಗ ಮಲ್ಲ ಗುರುದೊರೆಯಲ್ಲಿ ಕರೆಸೆ ಕಡುಬೈರಿ ಪೌಂಡವರ ಪರವಹಿಸಿ ಛಲದಂಗ ಮಲ್ಲ ಗುರುದೊರೆಯಲ್ಲಿ ಕರೆಸಿ ಒದರದಿರಲು ಇದು ರಸದರದಿ ದುಡುಕಿ ಒದರದಿರಲು ಇದು ರಸದರದಿ ಒದರದಿರಲು ಇದು ರಸದರದಿ ದುಡುಕಿ ಒದರದಿರಲು ಇದು ಸದರದಿ ಸಹೋದರ ದುಶ್ಯಾಸನ ಪೂಜ್ಯನು ಹಿರಿಯವನೆಂದು ತುಂಬನೆ ಸಹನಿದ್ದ ಮಾತ್ರಕ್ಕೆ ರಾಜಸ್ಥಾನ ರಾಜನೆಂಬ ಗೌರವವಿಲ್ಲದೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವೆನು ಕೂಡಲೇ ಸಭೆಯಿಂದ ಹೊರದೂಡು ಆಗಲಿ ಅಗ್ರಜ. ಚೈ ನೀಚ ದುರಾತ್ಮ ನಿನ್ನ ತಡಕಡೆದಿಡುವೆ ದುರಳ ನೀತರ ನಾಡುವೆಯ ದುರಳ ನೀತರ ನಾಡುವೆಯ ದುರಳ ನೀತರ ನಾಡುವೆಯ ಚೈ ನೀಚ ದುರಾತ್ಮ ನಿನ್ನ ತಡಕಡೆದಿಡುವೆ ದುರಳ ನೀತರ ನಾಡುವೆಯ ದುರಳ ನೀತರ ನಾಡುವೆಯ ದುರಳ ನೀತರ ನಾಡುವೆಯ ಪರಮ ಪಾತಕಿ ಘೋರಘಾತಕಿ ಪರಮ ಪಾತಕಿ ಘೋರಘಾತಕಿ ಏನ ನಾಡಿದೆ ಎಲ ನೀಚ ಏನ ನಾಡಿದೆ ಎಲ ನೀಚ ಅರುಸುವೆನು ನಿನ್ನ ಶಿರವನು ಅರುಸುವೆನು ನಿನ್ನ ಶಿರವನು ಏನ ನಾಡಿದೆ ಎಲ ನೀಚ ಏನ ನಾಡಿದೆ ಎಲ ನೀಚ ಏನ ನಾಡಿದೆ ಎಲ ನೀಚ ಶ್ರೀ ನೀಚ ಕೆಲವೋ ದಾಸಿಪುತ್ರನಾದ ವಿದುರ ನಮ್ಮ ಅಣ್ಣನಿಗೆ ಬಾಯಿಗೆ ಬಂದಂತೆ ನುಡಿದಿದ್ದೆ ಆದರೆ ಈಗದಿಂದ ಅಪ್ಪಳಿಸಿಬಿಟ್ಟನು ಎಚ್ಚರ ಮೊದಲು ಈ ರಾಜ್ಯಸಭೆಯಿಂದ ಬಿಟ್ಟು ಆಚೆಗೆ ಹೊರಡು ಕೆಲವು ಪಾಪಿಗಳ ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ ಹಿಂದೆ ಶತಕೋಟಿ ರಾಯರಾಳಿದ ನೆಲವ ಹಿಂದೆ ಶತಕೋಟಿ ರಾಯರಾಳಿದ ಈ ನೆಲವ ಇದು ನನ್ನದೆಂದು ಭಾವಿಸಿ ಮೆರೆಯದಿರನದಿ ಹಿರಿಯರ ಮಾತನು ಲಾಲಿಸಿ ಹಿರಿಯರ ಮಾತನು ಲಾಲಿಸಿ ನಡೆಯದಿಪ್ಪಡೆ ಮುಂದೆ ಕೇಡು ಸಂಭವಿಸುವುದು ಕುರುಭೂಪ ಕೆಲವು ಪಾಪಿಗಳ ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತು. ಹೇಳುವರು ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಆ ಭೀಮನು ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವುದಾಗಿ ಮಾಡಿದ ಪ್ರತಿಜ್ಞೆಯನ್ನು ತಡೆಯಬೇಕೆಂದು ಈ ಧನುಸ್ಸನ್ನು ಇರಿಸಿದನು. ದುರುಳನ ನೀನಾಡಿದ ನುಡಿಯಂ ಕೇಳಿ ದುರುಳನ ನೀನಾಡಿದ ನುಡಿಯಂ ಕೇಳಿ ನಿನಗಾಗಿರಿಸಿದ ಈ ಧನುವ ಮುರಿದು ಬಿಸಾಡು ಪಾಪಿಗಳ ನೀವು ಇದರಂತೆ ನಾಶವಾಗಿ ಹೋಗಿ. ಪ್ರಮಾದವಾಯಿತು ರಾಜೇಂದ್ರ, ಪ್ರಮಾದವಾಯಿತು. ಪೂಜ್ಯನಾದ ವಿದುರನನ್ನು ಅಪಾಸ್ಯ ಕೀಡು ಮಾಡಿ
ಈತನ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ ಮಿತ್ರ. ಈತನು ನಿನ್ನ ಬೆನ್ಗಾವಲಿಗೆ ನಿಂತು ಯುದ್ಧ ಮಾಡಿದರೆ ಈ 3 ಲೋಕದಲ್ಲಿ ನಿನ್ನನ್ನು ಜಯಿಸುವವರು ಯಾರಿದ್ದರು? ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಲಧನಸ್ಸಿನ ವರಗಳಿಸಿ ಯುದ್ಧದೋಳ್ ಆ ಮಧ್ಯಮ ಪಾಂಡವನಂ ಯುದ್ಧದೋಳ್ ಆ ಮಧ್ಯಮ ಪಾಂಡವ ಪಾರ್ಥನನ್ನು ಮಣಿಸುವುದಾಗಿ ಹಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನ್ನು ಮಣಿಸುವುದಾಗಿ ಹಣ ತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯೋ ಕರ್ಣ 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 ಮಿತ್ರ, ಈ ಬಿದಿರಿನ ಗೊಡ್ಡಿ ಬೆದರಿಕೆಗೆ ನೀನೂ ಸಹ ಬೆದರಿದೆಯಾ? ಈತನು ಬಿಲ್ಲನ್ನಿಡಿದು ಯುದ್ಧ ಮಾಡಿರುವುದನ್ನು ನೋಡಿರುವೆಯಾ ಅಥವಾ ಕೇಳಿರುವೆಯಾ? ಈತನ ಬಿಲ್ಲಿನಿಂದ ನನಗಾಗಬೇಕ ಪ್ರಯೋಜನವಾದರೂ ತಾನೇ ಏನು ಮಿತ್ರ? ಬಿಡು ಅದರ ಚಿಂತೆಯನ್ನ. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎಂದು ನಮಸ್ಕರಿಸಿದ್ದೆ ಆದರೆ ಕೂಡಲೇ ಸಭೆಯಿಂದ ಹೊರದೂಡಲಾಗುವುದು. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು. ಆ ಗೊಲ್ಲ ಕೃಷ್ಣನು ಬಂದಾಗ ಇದನ್ನೇ ಎದುರು ನೋಡುತ್ತಾ ಕುಳಿತುಕೊಳ್ಳುವೆನು. ಈ ಕುರುಕ್ಷೇತ್ರದ ಸೂತ್ರಧರನು ನಾನು, ಈ ಕುರುಕ್ಷೇತ್ರದ ಸೂತ್ರಧರನು ನಾನು, ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು, ಲೋಕದ ಹಿತವನ್ನು ಬಯಸುವೆ ನಾನು. ಲೋಕದ ಹಿತವನ್ನು ಬಯಸುವೆ ನಾನು. ಧರಿಸಿ ಹೇ ಧರ್ಮದೀಕ್ಷೆಯ ಹರಿಸುವೆ ಕರ್ಮ ಸಾಕ್ಷಿಯ. ಧರಿಸಿ ಹೇ ಧರ್ಮದೀಕ್ಷೆಯ ಹರಿಸುವೆ ಕರ್ಮ ಸಾಕ್ಷಿಯ. ಧರಿಸಿ ಹೇ ಧರ್ಮದೀಕ್ಷೆಯ. ಯಾಗಕ್ಕೆ ಸಿಲುಕಿದ ಯೋಗ ದುರಂದರ, ಯಾಗಕ್ಕೆ ಸಿಲುಕಿದ ಯೋಗ ದುರಂದರ, ಯಾಗಕ್ಕೆ ಸಿಲುಕಿದ ಯೋಗ ದುರಂದರ. ಅಗಣಿತ ಮಹಿಮನು ನಾನೇ ಪರಮಾತ್ಮನು, ಅಗಣಿತ ಮಹಿಮನು ನಾನೇ ಪರಮಾತ್ಮನು. ಧರಿಸಿ ಹೇ ಧರ್ಮದೀಕ್ಷೆಯ ಹರಿಸುವೆ ಕರ್ಮ ಸಾಕ್ಷಿಯ. ಧರಿಸಿ ಹೇ ಧರ್ಮದೀಕ್ಷೆಯ. ಎಲ್ಲರಿಗೂ
ಮಂಗಳವಾಗಲಿ. ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿದರೂ ಸಹ ದುರಹಂಕಾರದಿಂದ ಮದೋನ್ಮತ್ತನಾದ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದಂತೆ ಕುಳಿತಿರುವನು. ಇರಲಿ, ನಾನೀಗಲೇ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗ ಮಾಯೆ. ಹೇಳು ಚಕ್ರವರ್ತಿ, ಹೇಳು. ಏನಿದೀ ಆಶ್ಚರ್ಯ? ಕಾಲಿಗೆ ಬಿದ್ದು ಶರಣಾದವರ ತಲೆ ಕಾಯುವುದೇ ಈ ಕೌರವೇಶ್ವರನ ಧರ್ಮವೆಂತಿದ್ದೀವನು. ಅದೇನು ಸಿಂಹಾಸನದಿಂದ ಹಿಡಿದು ಬಂದನೋ ಅಥವಾ ಉರುಳುರುಳಿ ಬಿದ್ದನೋ ಕಾಣನಲ್ಲ ಸಾರ್ವಭೌಮ. ಕೃಷ್ಣ, ನಿನ್ನ ತಂತ್ರ ಮಂತ್ರಗಳ ಆಟ ಈ ನಮ್ಮ ಕೌರವೇಶ್ವರನ ಮುಂದೆ ಧೂಳಿಪಟ. ಸಾರ್ವಭೌಮ. ಸುಯೋಧನ, ಭೂಪಾಲಕನಾದ ನೀನು ಗೋಪಾಲನ ಪಾದಗಳಿಗೆ ನಮಸ್ಕರಿಸುವುದೇ? ಹೇಳು ಚಕ್ರವರ್ತಿ. ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನೆ. ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳು ಇರುವುದೋ ಎಲ್ಲೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆಗೊಳ್ಳಬೇಡ. ಹಾಗೇನಾದರೂ ಈ ಭೂಪಾಲಕನೇನಾದರೂ ನಮಸ್ಕರಿಸಿದ್ದೆ ಆಗಿದ್ದರೆ ಸಕಲ ಜೀವರಾಶಿಗಳಿಗೂ ಆಶ್ರಯವಾಗಿರುವ ಈ ಭೂತಾಯಿಗೆಂದು ತಿಳಿಯು. ಕೃಷ್ಣ, ಬಂದದ್ದಾಯಿತು. ಬಾಯಿ ಪೀಠವನ್ನು ಅಲಂಕರಿಸು. ಕೃಷ್ಣ, ನರ್ತನವೆಂದರೆ ನಿನಗೆ ಬಹು ಪ್ರಿಯವಲ್ಲವೇ? ಇರಬಹುದು. ಇರಬಹುದೇನೋ? ಯುದ್ಧ ಇದೆ. ಸಹೋದರ ಶಾಸನ ಅಗ್ರಜ, ಪ್ರಾರಂಭವಾಗಲಿ. ನರ್ತನ ಯಾರಲ್ಲಿ? ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಗುರುವಂಶ ಕುಲತಿಲಕ ಮಕುಟೇಶ್ವರ ಧೀರ, ಗುರುವಂಶ ಕುಲತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ಸಹೋದರ ಶಾಸನ, ಸಹೋದರ ಶಾಸನ. ಹಿಂದೂ ರಾಜ, ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ಸೋದರ ಮಾವನ ಗೌರವ ಸಹೋದರ ಸೋದರ ಮಾವನ ಹಿತದಿ ಚತುರ,
ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ 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 ಕರುಣಾಳು ಗುರುಗೋಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಗುರುಗೋಪ ರಾಜೇಶ್ವರ ಸಿಂಧುರಾಜ ಇಂದ್ರಕರ್ಣ ಬಾಬಾ ನೀಲವರ್ಣಧಾರಿ ನೀಲ ವರ್ಣಧಾರಿ ಈ ಚೆಲುವ ನೀಲ ವರ್ಣಧಾರಿ ಈ ಚೆಲುವ ಕೊಳಲ ನಾದದಿ ಕೊಳಲ ನಾದದಿ ಕೊಳಲ ನಾದದಿ ಈ ಜಗವನ್ನೆಲ್ಲವ ಕೊಳಲ ನಾದದಿ ಈ ಜಗವನ್ನೆಲ್ಲವ
ಮರುಳುಗೊಳಿಪ ಕೊಳಲನಾದದಿ ಜಗವನೆಲ್ಲವ ಮರುಳುಗೊಳಿಪ ಶ್ರೀಕೃಷ್ಣನಿಗೆ ಹಸ್ತಿನಾಪುರದ ಈ ನರ್ತಕಿಯರ ನಮನ ನಮನ ನರ್ತಕಿಯರೇ, ಹೇರೆಂದಿರಿ? ಈ ಕೃಷ್ಣನು ನೀಲವರ್ಣನೋ? ಇವನಂತಹ ಚಲುವನು ಯಾರೂ ಇಲ್ಲವೋ? ಏಕೆ ನನ್ನ ಅಂಗಾಧಿಪ ನನ್ನ ಪ್ರಾಣ ಮಿತ್ರನಿಗಿಂತಲೂ ಈ ನಿಮ್ಮ ಕೃಷ್ಣನು ಸುಂದರನೋ? ಚೆನ್ನಾಗಿ ದೃಷ್ಟಿಸಿ ನೋಡಿ. ಹೇಳಿ, ಮತ್ತೊಂದು ಸಾರಿ ಹೇಳಿ. ಭೀಮನಿಗಿವನು ಕಡುವೈರಿ ಸಹೋದರ, ಭೀಮನಿಗಿವನು ಕಡುವೈರಿ ರಾಜ. ಹಸ್ತಿನಾಪುರ ದೊಡೆಯ ಗದಧಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿಗರಿಲ್ಲ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಲ್ಲಿ ಭೀಮನಿಗೆ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಲ್ಲಿ ಭೀಮನಿಗಿವನು ಕಡುವೈರಿ ಕರುಣಾಳು ಗುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಟೇಶ್ವರಾಧೀರ ಗುರುವಂಶ ಕುಲ ತಿಲಕ ಮಗುಟೇಶ್ವರಾಧೀರ ಕರುಣಾಳು ಗುರುಭೂಪ ರಾಜೇಶ್ವರ ಮಿತಕ ಜಣ ತಾಮ್ 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 ಮಿತಕ ಜಣ ತಾಮ್ 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 ಜಣ್ಣು ತಾಮ್ ದಿಮ್ಮಿ ಜಣ್ಣು ತದ್ದಿಮ್ಮಿ ಜಣ್ಣು ತಂಗಡದಾಮ್ ತಂಗಡದಾಮ್ ಜಣ್ಣು 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 ತೈ 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 ಜಣ್ಣು ತಾಮ್ ದಿಮ್ಮಿ ಜಣ್ಣು ತದ್ದಿಮ್ಮಿ ಜಣ್ಣು ತಂಗಡದಾಮ್ ತಂಗಡದಾಮ್ ಜಣ್ಣು 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 ತಾಮ್ ತಾಮ್ ತಾಮ್
ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಕೃಷ್ಣ, ನೋಡಿದೆಯಲ್ಲ ನನ್ನ ಆಸ್ಥಾನದ ರಾಜನರ್ತನವನ್ನು. ಇಂತಹ ನರ್ತನವನ್ನು ಆ ನಿನ್ನ ಪಾಂಡವರ ಮಾಯಾಸಭೆಯಲ್ಲಿ ನೋಡಿರುವೆಯಾ ಅಥವಾ ಕೇಳಿರುವೆಯಾ? ಅವರಿಗೆ ಎಲ್ಲಿ ಬರಬೇಕು ಬಾಪ್ ಸುಯೋಧನ? ಹಾಗಾದರೆ ನೀನು ಬಂದ ಸಮಾಚಾರವನ್ನು ತಿಳಿಸು. ಮುಖ್ಯ ವಿಚಾರವೇನೂ ಇಲ್ಲ. ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಒಪ್ಪುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೆ ಯಾವ ವಿಚಾರವಿದ್ದರೂ ತಿಳಿಸು. ದುರ್ಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ನಿನ್ನ ಬಳಿಗೆ ಬರುತ್ತಿರಲಿಲ್ಲ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಇಂತಹ ಯಾಚನೆಯಿಂದಲ್ಲ ಕೃಷ್ಣ, ಇಂತಹ ಯಾಚನೆಯಿಂದಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ನಾನಿನ್ನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಮುಂದೆ ನಡೆಯುವ ವಿಚಾರ ಅವಿಚಾರ, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ತಮ್ಮೆಲ್ಲರಿಗೂ ಸೇರಿದೆ. ಕೊಂಡಾಡಿ ದೇವತೆಯ ಕೊಂಡಾಡಿ ದೇವತೆಯ ಕುರುಕುಲ ದೇವತೆಯ ಕೊಂಡಾಡಿ ದೇವತೆಯ. ಸುಯೋಧನ, ನೀವಿಬ್ಬರೊಡಗೂಡಿ ಜಗಕ್ಕೆ ಪ್ರಭುವಾಗಿ 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 ಕೊಂಡಾಡಿ ದೇವತೆಯ ಕೊಂಡಾಡಿ ದೇವತೆಯ ಗುರುಕುಲ ದೇವತೆಯ ಕೊಂಡಾಡಿ ದೇವತೆಯ ದೇವತೆಯ ದೇವತೆಯ. ಸುಯೋಧನ, ಭೀಷ್ಮನ ಮಾತನ್ನು ಆಲಿಸಿ ಕೇಳು. 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 ಕೃಷ್ಣನ ಮಾತನ್ನು ಲಾಲಿಸು ನೀನು. ಕೃಷ್ಣನ ಮಾತನ್ನು ಪಾಲಿಸು ನೀನು. ಕೊಂಡಾಡಿ ದೇವತೆಯ ಕುರುಕುಲ ದೇವತೆಯ ಕೊಂಡಾಡಿ ದೇವತೆಯ ದೇವತೆಯ ದೇವತೆಯ. ಸುಯೋಧನ, ಕೌರವೇಶ್ವರ
ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾಗಿರುವ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇಲ್ಲವಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಕೇಳನು ಬಯಸುವೆಯ ಕೇಳೆನ್ನ ನುಡಿಯ ಕೇಳನು ಬಯಸುವೆಯ ಕೇಳನು ಬಯಸುವೆಯ ಕೇಳೆನ್ನ ನುಡಿಯ ಕೇಳನು ಬಯಸುವೆಯ ಮೂಢಮತಿಗಳ ಮಾತನು ಕೇಳಿ ಮೂಢಮತಿಗಳ ಮಾತನು ಕೇಳಿ ಕೇಳನು ಬಯಸುವೆಯ ಕೇಳನ್ನ ನುಡಿಯ ಕೇಳನು ಬಯಸುವೆಯ ವಿವೇಕವಿಲ್ಲದ ಮಾತುಗಳಾಡಿಸಿ ವಿವೇಕವಿಲ್ಲದ ಮಾತುಗಳಾಡಿಸಿ ಬಂಧುವಾಗದ ದೇಶವ ಬೆಳೆಸಿ ಬಂಧುವರ್ಗದ ದೇಶವ ಬೆಳೆಸಿ ಸಾಧಿಸಲಾರೆ ಕೀರ್ತಿಯ ನೀನು ಬಂಧುವರ್ಗದ ದೇಶವ ಬೆಳೆಸಿ ಸಾಧಿಸಲಾರೆ ಕೀರ್ತಿಯ ನೀನು ಕೇಳನು ಬಯಸುವೆಯ ಕೇಳನ್ನ ನುಡಿಯ ಕೇಳನು ಬಯಸುವೆಯ ಬೇಡವೋ ನಿನಗೆ ಈ ಪರಿಭ್ರಾಂತಿ ಬೇಡವೋ ನಿನಗೆ ಈ ಪರಿಭ್ರಾಂತಿ ಕೌರವನ ಪದೇ ತಾಳೈ ಶಾಂತಿ ಕೌರವನ ಪದೇ ತಾಳೈ ಶಾಂತಿ ಕೇಳನು ಬಯಸುವೆಯ ಕೇಳನ್ನ ನುಡಿಯ ಕೇಳನು ಬಯಸುವೆಯ ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು, ಸುಖದಿಂದ ಬಾಳು, ಕೀರ್ತಿಶಾಲಿಯಾಗು. ಇದೇ ನನ್ನ ಅಭಿಮತ. ದುರ್ಯೋಧನ ಯಾರು? ಕುಮಾರ ದುರ್ಯೋಧನ ಯಾರು? ಓಹೋ, ವಿದುರ ಚಿಕ್ಕಪ್ಪ. ನಡೆಯಲಿ ನಿಮ್ಮ ಹರಟೆ ರೋದನೆ. ಮಾನ ನಿಧಿಯೇ ಮಾನ ನಿಧಿಯೇ ಪೇಳೆ ಲಾಲಿಸ ಜನ ವಿಲೋಕ ಭರಣ ಜನ ವಿಲೋಕ ಅಹಿತ ಭರಣ ತಾಲು ರಾಜನಿ ಮಾನ ನಿಧಿ ಪೇಳೆ ಲಾಲಿಸ ಆದೇಶವಿದು ಸುವಿಚಾರವಿದು. ದೇಶವಿದು
ವ್ಯಭಿಚಾರವಿದು ವ್ಯಭಿಚಾರವಿದು ಭಕ್ತಿಯುಗಲಿ ನಡೆಯಲೇಬೇಕು ಭಕ್ತಿಯುಗಲಿ ನಡೆಯಲೇಬೇಕು ಸಾಲು ರಾಗದಿ ಮಾನದಿ ಜನವಿನೋದ ಅಹಿತ ಭರಣ ಜನವಿನೋದ ಅಹಿತ ಭರಣ ಸಾಲು ರಾಗದಿ ಮಾನನಿಧಿ ಹೋಗು ಸುಯೋಧನ, ನನ್ನದು ಅರಣ್ಯರೋಧನವೇ. ಏನು ಮಾಡಲಿ? ಹಿರಿಯವರು ಹೇಳಿದ್ದಾರೆ, ನಿನ್ನಂತಹ ಕೆಡುವವರಿಗೆ ಸದುಪದೇಶವನ್ನು ಮಾಡಬಾರದೆಂದು. ಆದರೂ ಕೆಡುವವರನ್ನು ನೋಡಿದಾಗ ತಿಳಿ ಹೇಳುವುದು ನಮ್ಮಂತಹ ಹಿರಿಯವರಾದ ಕರ್ತವ್ಯ. ಏನು ಮಾಡಲಿ? ಸಿರಿ ಸಂಪತ್ತಿನ ಮದದಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ. ಸುಯೋಧನ, ಈ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ಆ ಪಾಂಡವರಿಗೆ ನಿನ್ನಿಚ್ಛೆ ಇದ್ದಷ್ಟು ಭೂಮಿಯನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇ ಏಕೆ? ನಿನಗಾಗಲಿ, ಕೃಷ್ಣರಿಗಾಗಲಿ, ಪೂಜ್ಯ ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲಿ ದೋಷಗಳು ಕಂಡು ಬರುವವೋ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದನ್ನೇ ಹೇಳಿದಿರಿ. ಮಾಧವ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮಾತಿಗೆ ಒಳಪಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಚೆನ್ನಾಗಿ ತಿಳಿದಿರು ಕೃಷ್ಣ, ಇದು ಶುದ್ಧ ಕ್ಷತ್ರಿಯ ವೀರನ ರಕ್ತವೇ ವಿನಃ ಸ್ವಾಭಿಮಾನ್ಯ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ.